ಬರ್ತಾಯಿದ್ದೀನಿ ಈಗ. ನಮ್ಮ ಹಸ್ಬೆಂಡ್ ಬರ್ತಾಯಿದ್ದಾರೆ ಅಂತ. ಅದಕ್ಕೆ ನಾನೇನು ತುರಿಯೋ ಪ್ರೋಗ್ರಾಮು ಅದೆಲ್ಲ ಏನು ಇಟ್ಕೊಂಡಿಲ್ಲ. ರಾಮಾಯಣ ಸಿಂಪಲ್ಲಾಗಿ ಪಟ ಅಂತ ಮಾಡಿಬಿಡೋಣ, ರೆಡಿ ಮಾಡೋಣ ಅಂತ. ಈಗ ಒಂದು ತಾಸಿದೆ. ನಮ್ಮ ಹಸ್ಬೆಂಡ್ ಬರೋಷ್ಟೊತ್ತಿಗೆಲ್ಲ ಎಲ್ಲ ಮಾಡಿಬಿಡ್ಬೇಕು. ಹೂಕೋಸು ರೆಡಿ ಮಾಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಚಪಾತಿ ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಕ್ಯಾರೆಟ್ ಹಲ್ವ ಮಾಡೋದೊಂದೇ ತೋರಿಸ್ತೀನಿ ಈಗ. ಕುಕ್ಕರಲ್ಲೇ ಹಾಕಿ ಬೇಯಿಸೋಕ್ಕಂತ ಇಟ್ಟಿದ್ದೀನಿ. ಇದು ಭರತ್ ರೆಡಿ ಕೊಟ್ಟಿರೋ ಕುಕ್ಕರ್ ಇದು. ಸೊ ಹಂಗಾಗಿ ಆ ಕುಕ್ಕರಲ್ಲೇ ಹಾಕಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಕುಕ್ಕರ್ಗೆ ಕ್ಯಾರೆಟ್ ಎಲ್ಲ ಯಾವ ಥರ ಬೆಂದಿದೆ ಅಂತ ನೋಡೋಣ ಈಗ. ನೆಕ್ಸ್ಟ್ ಕಲರೆಲ್ಲ ಚೇಂಜ್ ಆಗಿದೆ, ಆಲ್ಮೋಸ್ಟ್ ಬೆಂದಿದೆ ಅದು. ಆಮೇಲೆ ಸ್ಮೂತ್ ಯಾವ ಥರ ಸ್ಮೂತ್ ಆಗಿದೆ. ಫುಲ್ ಸ್ಮೂತ್ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇಷ್ಟೇ ಕಟ್ ಆಗಂಗೆ ಅಷ್ಟೇ ಇರಬೇಕು. ಯಾಕಂದ್ರೆ ಸ್ಮ್ಯಾಶರ್ ತಗೊಂಡು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡೋದ್ರಿಂದ ಜಾಸ್ತಿ ಸ್ಮೂತಾಗಿರಬಾರ್ದು. ಜಾಸ್ತಿ ಸ್ಮೂತ್ ಆಯ್ತು ಅಂದರೆ ತಿನ್ನೋಕ್ಕೂ ಆಗೋಲ್ಲ ನಿಮಗೆ, ಅದು ಕ್ಯಾರೆಟ್ ಹಲ್ವಾ ಟೈಪ್ ಅನಿಸಲ್ಲ. ಸೊ ಇಷ್ಟು ಸ್ಮೂತ್ನೆಸ್ ಸಾಕು. ನೋಡ್ರಿ ಇಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ಯಾವ ಥರ ಸ್ಮ್ಯಾಶ್ ಆಗ್ತಾಯಿದೆ ಅಂತಂದೇಳಿ. ಸ್ಮ್ಯಾಶರ್ ತಗೊಂಡು ಸಾಕು, ಇಷ್ಟು ಸಿಂಪಲಾಗಿ ಆದರೆ ಸಾಕು ನಿಮಗೆ. ತೀರಾ ಪ್ರೆಷರ್ ಹಾಕೋದೇನು ಬೇಡ, ಆರಾಮಾಗಿ ಆಗೋಗ್ಬಿಡ್ತೈತೆ. ನೋಡ್ರಿ ತೋರಿಸ್ತಾ ಇದ್ದೀನಿ ಹತ್ರ, ವೀಡಿಯೋ ಹತ್ರ. ಇಷ್ಟ ಆದರೆ ಸಾಕು, ಭಾಳ ಸಿಂಪಲಾಗಿ ಆಗೋಗ್ಬಿಡ್ತೈತೆ. ತಲೆನೋವಿರಲ್ಲ. ಕ್ಯಾರೆಟ್ ತುರಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅಪ್ಪ ಇದೆಲ್ಲ ತುರಿಯೋರು ಯಾರು? ಹಸ್ಬೆಂಡ್ಗೆ ಹೇಳೋದು ಯಾರು? ಇವ್ರಿಗೆ ಹೇಳೋದು ಏನು ಅವಶ್ಯಕತೆ ಇಲ್ಲ. ಸಿಂಪಲಾಗಿ ನಾವೇ ಮಾಡಿಬಿಡ್ಬೋದು. ಅದಾದಮೇಲೆ ಹಾಲು ಸಪ್ರೇಟಾಗಿ ಕುದಿಸ್ತಾ ಇದ್ದೀನಿ. ಹಾಲು ಹಾಕ್ಕೊಂಡು ಕುದಿಸ್ಕೋಬೋದು. ಬಟ್ ಸ್ವಲ್ಪ ಒಡೆಯೋ ಚಾನ್ಸಸ್ ಭಾಳ ಇರ್ತೈತೆ. ಕ್ಯಾರೆಟ್ ಮೇಲೆ ಡಿಪೆಂಡ್ ಇರ್ತಾವೆ. ಅದಕ್ಕೆ ಸ್ವಲ್ಪ ನೀರಾಗಿ ಕುದಿಸಿ ನಾನು ಮತ್ತೆ ಹಾಲು ಹಾಕಿ ಸಪ್ರೇಟಾಗಿ ಕುದಿಸಿ ಬೇರೆ ಪಾತ್ರೆಯಲ್ಲಿ ತಗೊತಿದ್ದೀನಿ. 1-2 ಸ್ಪೂನು ಬಾಂಬೆ ರವೆ ಹುರಿದು, ತುಪ್ಪದಲ್ಲಿ ಹುರಿದು ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ತುಪ್ಪದ ಅವಶ್ಯಕತೆನೂ ನನಗೆ ಜಾಸ್ತಿ ಇಡಿಸಿಲ್ಲ. ಸೊ ನಾನು ಮಾಡೋ ಸಿಂಪಲಾಗಿ ಹಿಂಗೆ ಮಾಡಿದ್ದೀನಿ. ನನಗೇನು ತುಪ್ಪನೂ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಬೇಕಂದರೆ ಇನ್ನೂ ಎಕ್ಸ್ಟ್ರಾ ತುಪ್ಪ ಗೋಡಂಬಿ ಏನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಹಾಕಿ ನಾನು ಇಲ್ಲಿಗೆ ಎಂಡ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಇದು ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಆಮೇಲೆ ಚಪಾತಿ, ಹೂಕೋಸು ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೊಡಬೇಕಷ್ಟೇ ಈಗ. ಏನಪ್ಪ ಅಂತಂದರೆ ನಾವು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಇದನ್ನು ಮಾಡಬೇಕು. ಹಸ್ಬೆಂಡ್ ಬಂದ್ರೂ ಅವ್ರಿಗೂ ನೋಡ್ಕೋಬೇಕು, ಮಕ್ಕಳನ್ನೂ ನೋಡ್ಕೋಬೇಕು. ಬೆಳಿಗ್ಗೆ ಒಂದು ತಟ್ಟೆ ತಿಂದು ಹೋಗಿರ್ತೀವಿ, ಒಂದು ಗ್ಲಾಸ್ ಎಲ್ಲೋ ಬಿದ್ದಿರ್ತೈತೆ. ಆ ಗ್ಲಾಸ್ ನಾವು ಬಂದಿರೋ ತನಕ ಯಾರೂ ಇಡಲ್ಲ. ಅದು ನಮಗೆ ಮಾತ್ರ ಗೊತ್ತಿರ್ತೈತೆ ಕಷ್ಟ ಏನಾರು ನಡೀತಿರ್ತೈತೆ ಅಂತ. ಬಟ್ ಹೊರಗಡೆ 100 ಮಾತಾಡ್ತಿರ್ತಾರೆ, ಅದು ಹಂಗೆ ಇದು ಹಿಂಗೆ, ಇವ್ರು ಅದು ಕೊಂಡ್ಕೊಬೋದು, ಇವ್ರೇನಪ್ಪ ದುಡಿತಾರೆ, ನೀವು ಕೆಲ್ಸಕ್ಕೆ ಹೋಗೋರು ಹಂಗೆಲ್ಲ ತೋರಿಸ್ತಿರ್ತಾರೆ. ನಾವು ಕೆಲ್ಸಕ್ಕೆ ಹೋಗೋರು ಎಷ್ಟೆಲ್ಲ ಅನ್ಭವಿಸ್ಬೇಕು. ಇದು ಮಾಡಬೇಕು, ಅದನ್ನು ಮಾಡಬೇಕು. ನಾವು ಎಷ್ಟೆಲ್ಲ ಕಷ್ಟ ಬೀಳ್ತಿರ್ತೀವಿ ಅಂತಂದ್ರೆ ಒಂದು ಮೀನ್ಸ್ ಏನಿರ್ತೈತೆ, ಒಂದು ಫ್ಯಾಮ್ಲಿಗೋಸ್ಕರ ಮಾಡ್ತಾಯಿರ್ತೀವಿ. ಅಷ್ಟು ಈಸಿಯಾಗಂತೂ ಯಾವುದೂ ಆಗಲ್ಲಲ್ಲ. ಅದನ್ನೆಲ್ಲರೂ ಅರ್ಥ ಮಾಡ್ಕೊಳ್ರಿ. ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ನಿಮ್ಮ ಲೈಫ್ನಲ್ಲಿ ನಿಮಗೇನು ಬೇಕು ಅಂದರೆ ನಮ್ಮ ಫ್ಯಾಮ್ಲಿ ಯಾವ ಥರ ಇರಬೇಕು ಅಂತ ನೀವು ಆಸೆ ಪಡ್ತೀರಲ್ಲ, ಅದನ್ನು ಒಂದು ಮಟ್ಟಿಗೆ ನಾವು ಕರ್ಕೊಂಡು ಹೋಗ್ಬೋದು. ಸ್ವಲ್ಪ ಕಷ್ಟ ಇಲ್ದಂಗೆ, ಚಿಂತೆ ಇಲ್ದಂಗೆ. ಅವ್ರೇನು ಮಾತಾಡ್ತಾರೆ ಅಂತಂದೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾರು. ನಂದು ಅಡುಗೆ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಬಂದರು. ಸೊ ಚಪಾತಿ, ಹೂಕೋಸು ಫ್ರೈ ಮಾಡಿದ್ದೀನಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಆಲೂ ಫ್ರೈಸ್, ಅದೇ ಫ್ರೆಂಚ್ ಫ್ರೈಸ್ ಅದನ್ನು ಮಾಡಿದ್ದೀನಿ. ಸೊ ಭಾಳ ಇಷ್ಟ ಆಯಿತು ಎಲ್ಲರಿಗೂ, ಭಾಳ ಇಷ್ಟಪಟ್ಟು ತಿಂದರು. ನನಗೂ ಭಾಳ ಖುಷಿ ಆಯಿತು. ಸೊ ಇವತ್ತೆಲ್ಲ ಅವರು ಬಂದ ತಕ್ಷಣ ಇವೆಲ್ಲ ರೆಡಿ ಮಾಡಿದ್ನಲ್ಲ ಅನ್ನೋ ಒಂದು ನನಗೂ ಖುಷಿ ಆಯಿತು. ಸೊ ನನ್ನ ಫ್ಯಾಮ್ಲಿಗೆ ನಾವು ಮಾಡೋದ್ರಿಂದ ನಮಗೆ ಭಾಳನೇ ಖುಷಿ ಆಗುತ್ತೆ ಅಷ್ಟೇ. ನೀವು ನಿಮ್ಮ ಫ್ಯಾಮ್ಲಿ ಫಸ್ಟ್ ನೀವು ಸ್ಟ್ಯಾಂಡ್ ಆಗೋದು ಅಷ್ಟೇ ನೋಡ್ಕೊಳ್ರಿ, ಚೆನ್ನಾಗಿರುತ್ತೆ. ಇನ್ನೂ ಹೇಳೋಕ್ಕಂತೂ ಅಷ್ಟೇ. ಟೊಮೆಟೊ ಕೆಚಪ್ ಏನು ತಿನ್ನಿರಿ, ಚೆನ್ನಾಗಿರುತ್ತೆ.